ನಮಸ್ಕಾರ ಎಲ್ಲರಿಗೂ. ಹಿಂದೂ ಪುರಾಣದ ಕಾವ್ಯದಲ್ಲಿ ಭಗವಾನ್ ವಿಷ್ಣುವಿನ ದೈವಿಕ ಆಕೃತಿ ಸಂರಕ್ಷಣೆ, ಪೋಷಣೆ ಮತ್ತು ಸಾಮರಸ್ಯದ ಸಂಕೇತವಾಗಿದೆ. ಶಕದಾಂತ್ಯನ ಅವನು ಸಮತೋಲನ ಮತ್ತು ನೀತಿಯನ್ನು ಎತ್ತಿ ಹಿಡಿಯಲು ವಿವಿಧ ರೂಪವನ್ನು ವಹಿಸುತ್ತಾ ಮೃತ್ಯು ಕ್ಷೇತ್ರಕ್ಕೆ ಇಳಿಯುತ್ತಾನೆ. ದಶಾವತಾರ ಎಂದು ಕರೆಯಲ್ಪಡುವ ಈ ಅಭಿವ್ಯಕ್ತಿಗಳು ಕಾಸ್ಮಿಕ್ ವಿಕಸನ ಮತ್ತು ದೈವಿಕ ಹಸ್ತಕ್ಷೇಪದ ಭವ್ಯವಾದ ಕಥೆಯನ್ನು ಹೆಣೆಯುತ್ತವೆ. ವಿಷ್ಣುವಿನ ಅವತಾರಗಳ ಪ್ರಯಾಣವು ಮತ್ಸ್ಯದೊಂದಿಗೆ ಪ್ರಾರಂಭವಾಗುತ್ತದೆ. ಮೀನು ಅವತಾರ. ಜಗತ್ತು ಜಲಪ್ರಳಯದತ್ತ ಸಾಗುತ್ತಿದ್ದಂತೆ ಗದ್ದಲದ ನಡುವೆ ಜ್ಞಾನದ ಮೂಲತತ್ವವನ್ನು ಸಂರಕ್ಷಿಸಲು, ವೇದಗಳು ಮತ್ತು ಋತುಗಳನ್ನು ರಕ್ಷಿಸಲು ಮತ್ಸ್ಯವೇ ಸೃಷ್ಟಿಯಾಗಿತ್ತು. ಕೂರ್ಮ ವಿಷ್ಣುವಿನ ಎರಡನೇ ಅವತಾರ. ವೈಶಾಖ ಪೂರ್ಣಿಮೆಯೆಂದು ನಡೆಯಿತು. ಅವನು ಸಮುದ್ರ ಮಂಥನ ಎಂದು ಕರೆಯಲ್ಪಡುವ ಮಹಾಸಾಗರದ ದಂತಕಥೆಯಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತಾರೆ. ಮಹಾಸಾಗರದ ಮಾರಾ ಪರ್ವತವನ್ನು ಬೆಂಬಲಿಸಿದ ಸೃಷ್ಟಿಗೆ ಅಗತ್ಯವಾದ ಪೋಷಣೆ ಮತ್ತು ಸ್ಥಿರತೆಯನ್ನು ಸಂಕೇತಿಸುತ್ತದೆ. ವರಾಹ ವಿಷ್ಣುವಿನ 10 ಪ್ರಮುಖ ಅವತಾರವಾದ ದಶಾವತಾರದಲ್ಲಿ ಮೂರನೆಯದಾಗಿ ಪಟ್ಟಿ ಮಾಡಲಾಗಿದೆ. ವರಾಹವು ಬ್ರಹ್ಮಾಂಡದ ಸಾಗರದಿಂದ ಭೂಮಿಯನ್ನು ಎತ್ತಿ ಹಿಡಿಯುವ ದಂತಕಥೆಯೊಂದಿಗೆ ಸಂಬಂಧ ಹೊಂದಿದೆ. ಅಸುರ ಹಿರಣ್ಯಾಕ್ಷನು ಭೂಮಿಯನ್ನು ಕದ್ದು ಪ್ರಾಚೀನ ನೀರಿನಲ್ಲಿ ಅವಳನ್ನು ಬಚ್ಚಿಟ್ಟಾಗ ವಿಷ್ಣು ಅವಳನ್ನು ರಕ್ಷಿಸಲು ವರಾಹನಾಗಿ ಕಾಣಿಸಿಕೊಂಡನು. ವರಾಹನು ಹಿರಣ್ಯಕ್ಷಕನನ್ನು ಕೊಂದನು ಮತ್ತು ಭೂಮಿಯನ್ನು ಸಾಗರದಿಂದ ತಂದು ತನ್ನ ದಂತಗಳ ಮೇಲೆ ಎತ್ತಿ ಬ್ರಹ್ಮಾಂಡದಲ್ಲಿ ತನ್ನ ಸ್ಥಳಕ್ಕೆ ಭೂಮಿ ಪುನಃಸ್ಥಾಪಿಸಿದನು. ನರಸಿಂಹ ವಿಷ್ಣುವಿನ 4ನೇ ಅವತಾರವಾಗಿದೆ. ಅವನು ಭಾಗಶಃ ಲಯವನ್ನು ಹೊಂದಿದ್ದಾರೆಂದು ನಂಬಲಾಗಿದೆ. ಅವರ ಹಿರಣ್ಯಕಶ್ಯಪರನ್ನು ಕೊಲ್ಲಲು, ಧಾರ್ಮಿಕ ಕಿರುಕುಳ ಮತ್ತು ವಿಪತ್ತು ಅಂತ್ಯಗೊಳಿಸಲು ಈ ಮೂಲಕ ಧರ್ಮವನ್ನು ಪುನಃಸ್ಥಾಪಿಸುತ್ತಾರೆ. ನರಸಿಂಹನನ್ನು ಆಗಾಗ್ಗೆ 3 ಕಣ್ಣುಗಳಿಂದ ಚಿತ್ರಿಸಲಾಗುತ್ತದೆ ಮತ್ತು ವೈಷ್ಣವ ಧರ್ಮದಲ್ಲಿ ವಿನಾಶದ ದೇವರು ಎಂದು ವರ್ಣಿಸಲಾಗಿದೆ. ಮಹಾವಿಸರ್ಜನೆ ಮಹಾಪ್ರಲಯದ ಸಮಯದಲ್ಲಿ ಇಡೀ ಬ್ರಹ್ಮಾಂಡವನ್ನು ನಾಶಪಡಿಸುವವನು. ಆದ್ದರಿಂದ ಅವನನ್ನು ಕಾಲ ಅಥವಾ ಮಹಾಕಾಲ ಅಥವಾ ಪರಕಾಲ ಎಂದು ತನ್ನ ಉಪನಾಮಗಳಲ್ಲಿ ಕರೆಯಲಾಗುತ್ತದೆ. ವೈಷ್ಣವ ಸಂಪ್ರದಾಯದಲ್ಲಿ ಮೈಸೂರಿನ ಪರಕಲ ಮಠ ಎಂಬ ಹೆಸರಿನಿಂದ ಆತನಿಗೆ ಸಮರ್ಪಿತವಾದ ಮಠವಿದೆ. ನರಸಿಂಹನನ್ನು ಯೋಗ ನರಸಿಂಹ ಅವತಾರದಲ್ಲಿ ಯೋಗದ ದೇವರು ಎಂದು ವರ್ಣಿಸಲಾಗಿದೆ. ವಾಮನ ಅವತಾರವು ಹಿಂದೂ ದೇವತೆ ವಿಷ್ಣುವಿನ ಒಂದು ಅವತಾರವಾಗಿದೆ. ಇವನು ವಿಷ್ಣುವಿನ 5ನೇ ಅವತಾರ ಮತ್ತು ತ್ರೇತಾಯುಗದಲ್ಲಿನ ಮೊದಲ ದಶಾವತಾರ. ನರಸಿಂಹನ ನಂತರ ಬ್ರಹ್ಮಾಂಡವನ್ನು ಅನುಗ್ರಹಿಸಿ 3 ವಿಶ್ವಗಳನ್ನು ರಾಕ್ಷಸ ರಾಜ ಬಾಲಿಯಿಂದ ಪುನಃಸ್ಥಾಪಿಸುವ ಮೂಲಕ ಸಮತೋಲನವನ್ನು ಮರುಸ್ಥಾಪಿಸಲು ಪ್ರಯತ್ನಿಸುತ್ತಾನೆ. ಪರಶುರಾಮ ಹಿಂದೂ ಧರ್ಮದಲ್ಲಿ ಸಂರಕ್ಷಕ ಭಗವಾನ್ ವಿಷ್ಣುವಿನ ದಶಾವತಾರದಲ್ಲಿ 6ನೇ ಅವತಾರವಾಗಿದೆ. ಅವರು ವಿಷ್ಣುವಿನ 10ನೇ ಮತ್ತು ಕೊನೆಯ ಅವತಾರವಾದ ಕಲ್ಕಿಯ ಗುರುವಾಗಿ ಕಲಿಯುಗದ ಅಂತ್ಯದಲ್ಲಿ ಕಾಣಿಸಿಕೊಳ್ಳುವ ಚೀಣಿಗಳಲ್ಲಿ ಒಬ್ಬರಾಗಿದ್ದಾರೆ. ಜಮದಗ್ನಿ ಮತ್ತು ರೇಣುಕಾಗೆ ಜನಿಸಿದ ಬ್ರಾಹ್ಮಣ ಪರಶುರಾಮನು ಭೂಮಿಯ ಮೇಲೆ ಅಗಾಧ ದುಷ್ಟಶಕ್ತಿ ಪ್ರಬಲವಾಗಿದ್ದ ಕಾಲದಲ್ಲಿ ಕಾಣಿಸಿಕೊಳ್ಳುವರು ಎಂದು ಮುಂತಿಳಿಸಲಾಗಿತ್ತು. ಕ್ಷತ್ರಿಯ ವರ್ಗ ಶಸ್ತ್ರಾಸ್ತ್ರ ಮತ್ತು ಅಧಿಕಾರಿಯೊಂದಿಗೆ ಅವರ ಅಧಿಕಾರವನ್ನು ದುರುಪಯೋಗಿಸಲು ಪ್ರಾರಂಭಿಸಿತು. ಬಲದಿಂದ ಇತರರನ್ನು ಸೆರೆದೆವುಗಳನ್ನು ತೆಗೆದುಕೊಳ್ಳಿರಿ ಮತ್ತು ಜನರನ್ನು ದಬ್ಬಾಳಿಕೆಗೊಳಿಸುತ್ತಿತ್ತು. ಕ್ಷತ್ರಿಯ ಯೋಧರನ್ನು 21 ಬಾರಿ ನಾಶ ಮಾಡುವ ಮೂಲಕ ಅವರು ಕಾಸ್ಮಿಕ್ ಸಮತೋಲನವನ್ನು ಸರಿಪಡಿಸಿದರು. ಅವರು ವಿಷ್ಣುವಿನ ಪತ್ನಿ ಲಕ್ಷ್ಮಿಯ ಅವತಾರವಾದ ಧರಣಿಯನ್ನು ವಿವಾಹವಾದರು. ಅವರು ಮಹಾಭಾರತದಲ್ಲಿ ಭೀಷ್ಮ, ದ್ರೋಣ, ರುಕ್ಮಿ ಮತ್ತು ಕರ್ಣನ ಗುರುವೆಂದು ಉಲ್ಲೇಖಿಸಲಾಗಿದೆ. ಹಿಂದೂ ಧರ್ಮದ ಪ್ರಮುಖ ದೇವರು ರಾಮ. ಅವರು ವಿಷ್ಣುವಿನ 7ನೇ ಮತ್ತು ಅತ್ಯಂತ ಜನಪ್ರಿಯ ಅವತಾರಗಳಲ್ಲಿ ಒಂದು. ಹಿಂದೂ ಧರ್ಮದ ರಾಮಕೇಂದ್ರಿತ ಸಂಪ್ರದಾಯಗಳಲ್ಲಿ ಅವರನ್ನು ಸರ್ವೋಚ್ಚ ಎಂದು ಪರಿಗಣಿಸಲಾಗುತ್ತದೆ. ಸುಪ್ರಸಿದ್ಧ ರಾಮ ಅಯೋಧ್ಯೆಯ ರಾಜಕುಮಾರ, ರಾಕ್ಷಸ ರಾಜ ರಾವಣನನ್ನು ಮತ್ತು ಧರ್ಮವನ್ನು ಎತ್ತಿ ಹಿಡಿಯುವ ದೈವಿಕ ಪ್ರಯಾಣವನ್ನು ಕೈಗೊಳ್ಳುವ ಮೂಲಕ ಕರ್ತವ್ಯ, ಗೌರವ ಮತ್ತು ತ್ಯಾಗದ ಗುಣಗಳನ್ನು ಸಾಕಾರಗೊಳಿಸುತ್ತಾನೆ. ಹಿಂದೂ ಧರ್ಮದ ಪ್ರಮುಖ ದೇವರು ಕೃಷ್ಣನು ಕೂಡ ವಿಷ್ಣುವಿನ 8ನೇ ಅವತಾರವಾಗಿ ಮತ್ತು ತನ್ನ ಸ್ವಂತ ಬಲದಲ್ಲಿ ಪರಮಾತ್ಮನಾಗಿ ಪೂಜಿಸಲ್ಪಡುತ್ತಾನೆ. ಆತನು ಸಂರಕ್ಷಣೆ, ಕರುಣೆ, ಕೋಮಲತೆ ಮತ್ತು ಪ್ರೀತಿಯ ದೇವರು. ಅವನು ಹಿಂದೂ ಧರ್ಮಗಳಲ್ಲಿ ಅತ್ಯಂತ ಜನಪ್ರಿಯ ಮತ್ತು ವ್ಯಾಪಕವಾಗಿ ಪೂಜಿಸಲ್ಪಡುವ ವ್ಯಕ್ತಿ. ಕುರುಕ್ಷೇತ್ರದ ಗದ್ದಲದ ಮೂಲಕ ಮನುಕುಲಕ್ಕೆ ಮಾರ್ಗದರ್ಶನ ನೀಡಲು ಭಗವದ್ಗೀತೆಯ ಕಾಲಾತೀತ ಜ್ಞಾನವನ್ನು ಮತ್ತು ನೀತಿಯ ಮಾರ್ಗವನ್ನು ಪ್ರಕಾಶಿಸುವ ಮೂಲಕ ಕೃಷ್ಣ ಪರಮಾತ್ಮನ ಮಾರ್ಗದರ್ಶನಕ್ಕೆ ಇಳಿಯುತ್ತಾನೆ. ಹಿಂದೂ ಧರ್ಮದ ವೈಷ್ಣವ ಸಂಪ್ರದಾಯದ ಪ್ರಕಾರ ವಿಷ್ಣುವಿನ 10 ಪ್ರಮುಖ ಅವತಾರಗಳಲ್ಲಿ ಬುದ್ಧನು 9ನೆಯ ಅವತಾರವೆಂದು ಪರಿಗಣಿಸಲಾಗಿದೆ.
ಜ್ಞಾನಿಯಾದ ಗೌತಮ ಬುದ್ಧನು ಆತ್ಮಗಳ ನಡುವೆ ನಡೆದ ಸಹಾನುಭೂತಿ ಮತ್ತು ವಿಮೋಚನೆಯ ಬೋಧನೆಗಳನ್ನು ಹರಿಸಿ ಲೌಕಿಕ ಕಷ್ಟಗಳ ಮೀರಿದ ಅಂತಿಮ ಸತ್ಯದ ಕಡೆಗೆ ಆತ್ಮಗಳನ್ನು ಸಾಗಿಸುತ್ತಾನೆ. ಕಲ್ಕಿ ವಿಷ್ಣುವಿನ 10ನೇ ಮತ್ತು ಅಂತಿಮ ಅವತಾರವಾಗಿದೆ. ವೈಷ್ಣವ ಬ್ರಹ್ಮಾಂಡದಲ್ಲಿ ಅಸ್ತಿತ್ವದ ಚಕ್ರದಲ್ಲಿ ಒಂದಾದ ಕಲಿಯುಗವನ್ನು ಅಂತ್ಯಗೊಳಿಸುವ ಸಲುವಾಗಿ ಆತನನ್ನು ವರ್ಣಿಸಲಾಗಿದೆ. ಕಲಿಯುಗದ ಅಂತ್ಯ ಇದು ಅಸ್ತಿತ್ವದ ಚಕ್ರಗಳಲ್ಲಿ ಸತ್ಯಯುಗದಲ್ಲಿ ಹೊಸ ಯುಗವನ್ನು ಪ್ರವೇಶಿಸುತ್ತದೆ. ಮಹಾಪ್ರಲಯವು ಕಾಸ್ಮಿಕ್ ಚಕ್ರವನ್ನು ತಿರುವುಗಳನ್ನು ಪಡೆಯುವವರೆಗೂ ಭವಿಷ್ಯದ ಮುನ್ಸೂಚಕ ಕಲ್ಕಿಯ ಅವತಾರವಾದ ಶ್ವೇತ ಕುದುರೆಯ ಮೇಲೆ ಸವಾರಿ ನೀತಿಯ ಹೊಸ ಶಕೆಯನ್ನು ಮತ್ತು ದೈವದ ಸುವರ್ಣ ಉದಯದ ಯುಗದಲ್ಲಿ ಪ್ರವೇಶಿಸುತ್ತದೆ ಎಂದು ಹೇಳುತ್ತದೆ. ಕಾಲ ಮತ್ತು ಬಾಹ್ಯಾಕಾಶದಲ್ಲಿ ವಿಷ್ಣುವಿನ ಅವತಾರಗಳು ಮಾರ್ಗದರ್ಶಿ ರೂಪಿಗಳಾಗಿ ನಿಲ್ಲುತ್ತವೆ. ನೀತಿಯ ಮಾರ್ಗವನ್ನು ಬೆಳಗಿಸುತ್ತದೆ, ಸದ್ಗುಣವನ್ನು ಅಳವಡಿಸಿಕೊಳ್ಳಲು ಮಾನವ ಕುಲಕ್ಕೆ ಸ್ಫೂರ್ತಿ ನೀಡುತ್ತದೆ ಮತ್ತು ಸೃಷ್ಟಿಯ ಶಾಶ್ವತ ನೃತ್ಯ, ಸಂರಕ್ಷಣೆ ಮತ್ತು ವಿಸರ್ಜನೆ ನಮಗೆ ನೆನಪಿಸುತ್ತದೆ. ನಾವು ಭಗವಾನ್ ವಿಷ್ಣುವಿನ ದೈವಿಕ ಅಭಿವ್ಯಕ್ತಿಗಳನ್ನು ಪ್ರತಿಬಿಂಬಿಸುವಾಗ ಅವರು ನೀಡುವ ಸಮಯಾತೀತ ಬುದ್ಧಿವಂತಿಕೆಯಲ್ಲಿ ನಾವು ಸಾಂತ್ವನ ಕಂಡುಕೊಳ್ಳಬಹುದು ಮತ್ತು ಅವರ ಕಥೆಗಳು ಶಾಶ್ವತವಾಗಿ ಮಾನವ ಕುಲಕ್ಕೆ ಹೃದಯಗಳಲ್ಲಿ ಬಿಂಬಿಸುವುದನ್ನು ಮುಂದುವರಿಸಬಹುದು.